ಒಮ್ಮೆ ನೋಡಿದ ಕ್ಷಣದಲ್ಲೇ ಹೃದಯ ಏಕೆ ಅಷ್ಟು ಜೋರಾಗಿ ಬಡಿದಾಡುತ್ತದೆ ಗೊತ್ತಾ? ಅದು ಕೇವಲ ಆಕರ್ಷಣೆ ಅಲ್ಲ, ಕೆಲ ಸಮಯಗಳಲ್ಲಿ ಅದು ಮನಸ್ಸು ಹೇಳೋ ಒಂದು ಮೌನ ಸತ್ಯ. ಲವ್ ಎಟ್ ಫಸ್ಟ್ ಸೈಟ್ ಅಂದ್ರೆ ಪ್ರೀತಿ ಶುರುವಾಗುವ ಕ್ಷಣ ಅಲ್ಲ, ಪ್ರೀತಿ ಗುರುತಾಗುವ ಕ್ಷಣ. ಕೆಲವೊಮ್ಮೆ ಅದು ಸಕ್ಸಸ್ ಆಗ್ಬಹುದು, ಕೆಲವೊಮ್ಮೆ ಅದು ಕೇವಲ ನೆನಪೂ ಆಗ್ಬಹುದು. ಆದ್ರೆ ಆ ಕ್ಷಣ ಜೀವನ ಪೂರ್ತಿ ಮನಸ್ಸಿನ ಕೊನೆಯಲ್ಲಿ ಉಳಿಯುತ್ತದೆ. ಒಂದು ಸತ್ಯ ಏನಂದ್ರೆ, ಪ್ರೀತಿ ಸಮಯ ತೆಗೆದುಕೊಳ್ಳಬಹುದು, ಆದರೆ ಕನೆಕ್ಷನ್ ಅದು ಒಂದು ಕ್ಷಣ ಸಾಕು. ಲವ್ ಎಟ್ ಫಸ್ಟ್ ಸೈಟ್ ಸೈಕಾಲಜಿ ಹೇಳುವಂತಹ ಸತ್ಯ. ಲವ್ ಎಟ್ ಫಸ್ಟ್ ಸೈಟ್ ಇದು ನಿಜವಾ ಅಥವಾ ಕೇವಲ ಇಮ್ಯಾಜಿನೇಷನ್? ಸೈಕಾಲಜಿ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಮೊದಲ 3ರಿಂದ 5 ಸೆಕೆಂಡುಗಳಲ್ಲಿ ನೋಡಿದಾಗಲೇ ನಮ್ಮ ಬ್ರೈನ್ ಅವನ ಅಥವಾ ಅವಳ ಬಗ್ಗೆ ಒಂದು ಜಡ್ಜ್ಮೆಂಟ್ ಮೂಡುತ್ತದೆ. ಹೌದು, ಮಾತು ಆಡೋದಕ್ಕೂ ಮುಂಚೆ, ಹೆಸರು ಗೊತ್ತಾಗುವುದಕ್ಕೂ ಮುಂಚೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಆಲ್ರೆಡಿ ಡಿಸಿಷನ್ ತೆಗೆದುಕೊಂಡಿರುತ್ತದೆ. ಒಂದು, ದ ಬ್ರೈನ್ ಕೆಮಿಸ್ಟ್ರಿ. ಯಾರನ್ನಾದರೂ ನಾವು ಸಡನ್ಲಿ ಅಟ್ರಾಕ್ಟಿವ್ ಅನಿಸಿಕೊಂಡಾಗ ನಮ್ಮ ಬ್ರೈನ್ ನಲ್ಲಿ ಡೊಪಮೈನ್ ರಿಲೀಸ್ ಆಗುತ್ತದೆ. ಡೊಪಮೈನ್ ಅಂದ್ರೆ ರಿವಾರ್ಡ್ ಕೆಮಿಕಲ್. ಅದೇ ಕೆಮಿಕಲ್ ನಾವು ಸಕ್ಸಸ್ ಆದಾಗ, ಹಣ ಸಿಕ್ಕಾಗ ಅಥವಾ ಗೋಲ್ ಅಚೀವ್ ಮಾಡಿದಾಗ ರಿಲೀಸ್ ಆಗುವಂತದ್ದು ಸಂತೋಷ ಕೊಡುವ ಹಾರ್ಮೋನ್. ಅಂದರೆ ಆ ವ್ಯಕ್ತಿಯನ್ನ ನೋಡಿದ ಕ್ಷಣದಲ್ಲಿ ನಮ್ಮ ಬ್ರೈನ್ ಹೇಳ್ತದೆ, ಇದು ಇಂಪಾರ್ಟೆಂಟ್, ಇದನ್ನ ಕಳೆದುಕೊಳ್ಬೇಡ. ಅದರ ಜೊತೆಗೆ ಅಡ್ರೆನಲಿನ್ ಕೂಡ ರಿಲೀಸ್ ಆಗುತ್ತದೆ. ಹೃದಯ ಬಡಿತ ಹೆಚ್ಚಾಗುತ್ತದೆ, ಕೈ ಬೆವರುತ್ತದೆ, ಮಾತು ಅಡ್ಡಿಯಾಗುತ್ತದೆ. ನಾವು ಹೇಳ್ತೀವಿ, ನನಗೆ ಅವಳ ಮೇಲೆ ಪ್ರೀತಿ ಆಯ್ತು, ಆದರೆ ಬ್ರೈನ್ ಹೇಳ್ತಿದೆ, ನನಗೆ ಎಕ್ಸೈಟ್ಮೆಂಟ್ ಸಿಕ್ತು. ಫ್ಯಾಮಿಲಿಯರಿಟಿ ಎಫೆಕ್ಟ್. ಇವಳು ನನಗೆ ಪರಿಚಿತ ಅಂತ ಅನ್ನಿಸೋದು ಯಾಕೆ? ಕೆಲವೊಮ್ಮೆ ನಾವು ಹೇಳ್ತೀವಿ, ಅವಳನ್ನ ಮೊದಲ ಬಾರಿಗೆ ನೋಡಿದ್ರು ತುಂಬಾ ಪರಿಚಿತ ಅನ್ನಿಸ್ತು. ಇದು ಯಾಕೆ ಗೊತ್ತಾ? ನಮ್ಮ ಬ್ರೈನ್ ನಮ್ಮ ಫಾಸ್ಟ್ ಮೆಮೊರೀಸ್ ಜೊತೆ ಕಂಪೇರ್ ಮಾಡುತ್ತದೆ. ನಮ್ಮ ಚೈಲ್ಡ್ಹುಡ್ ಕ್ರಶ್, ನಮ್ಮ ಫಸ್ಟ್ ಲವ್, ನಮ್ಮ ಇಮ್ಯಾಜಿನೇಷನ್ ಪಾರ್ಟ್ನರ್ ಅದರಂತೆ ಹೊಂದಾಣಿಕೆ ಇದ್ದರೆ ಬ್ರೈನ್ ಇನ್ಸ್ಟೆಂಟ್ ಕನೆಕ್ಷನ್ ಕ್ರಿಯೇಟ್ ಮಾಡುತ್ತದೆ. ಅದಕ್ಕೆ ಲವ್ ಎಟ್ ಫಸ್ಟ್ ಸೈಟ್ ಅನ್ನಿಸಬಹುದು, ಆದರೆ ಅದು ಪ್ರೀತಿಯಲ್ಲ, ಪ್ರೀತಿಯ ಸಾಧ್ಯತೆ. 3, ಎಸ್ಪೆಷಲಿ ಹುಡುಗರಿಗೆ ಯಾಕೆ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತದೆ? ರಿಸರ್ಚ್ ಹೇಳೋದು ಏನು ಅಂದ್ರೆ, ಮೆನ್ ವಿಜುವಲ್ ಕ್ರಿಯೇಚರ್ಸ್. ಫಸ್ಟ್ ಅಟ್ರಾಕ್ಷನ್ ಮೋಸ್ಟ್ಲಿ ವಿಜುವಲ್ ಆಗಿರುತ್ತದೆ. ಫೇಸ್ ಸಿಮೆಟ್ರಿ, ಸ್ಮೈಲ್, ಐಸ್, ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ 2-3 ಸೆಕೆಂಡ್ ನಲ್ಲೇ ಪ್ರೊಸೆಸ್ ಆಗುತ್ತದೆ. ಆ ಕ್ಷಣದಲ್ಲಿ ಬ್ರೈನ್ ಫ್ಯೂಚರ್ ಇಮ್ಯಾಜಿನ್ ಮಾಡುತ್ತದೆ. ಅವಳು ನನ್ನ ಲೈಫ್ ಪಾರ್ಟ್ನರ್ ಆಗಿದ್ರೆ ನಾನು ಅವಳನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಮೆನ್ ಮೈಂಡ್ ಫಾಸ್ಟ್ ಫಾರ್ವರ್ಡ್ ಆಗುತ್ತದೆ. ಆದ್ರೆ ವುಮೆನ್ ಸೈಡ್ ಸ್ಲೈಟ್ಲಿ ಡಿಫ್ರೆಂಟ್. ವುಮೆನ್ ಎಮೋಷನಲ್ ಸೇಫ್ಟಿ ಚೆಕ್ ಮಾಡ್ತಾರೆ. ಹುಡುಗರು ಇನ್ಸ್ಟೆಂಟ್ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ಅದರ ಕಾರಣ ಲವ್ ಎಟ್ ಫಸ್ಟ್ ಸೈಟ್ ಹುಡುಗಿಯರಿಗೆ ಹೆಚ್ಚು ಇಂಟೆನ್ಷನ್ ಅನಿಸಬಹುದು. 4, ಇದು ನಿಜವಾದ ಪ್ರೀತಿ ಆಗಬಹುದಾ? ಸೈಕಾಲಜಿ ಪ್ರಕಾರ ಲವ್ ಇಸ್ ಈಕ್ವಲ್ ಟು ಅಟ್ರಾಕ್ಷನ್ ಪ್ಲಸ್ ಎಮೋಷನಲ್ ಬಾಂಡಿಂಗ್ ಪ್ಲಸ್ ಟೈಮ್. ಲವ್ ಅಟ್ ಫಸ್ಟ್ ಸೈಟ್ ನಲ್ಲಿ ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿರುತ್ತದೆ. ಬಾಂಡಿಂಗ್ ಅದು ಇನ್ನೂ ಬಿಲ್ಡ್ ಆಗ್ಬೇಕಿದೆ. ಟೈಮ್ ಅದು ಫ್ಯೂಚರ್ ನಲ್ಲಿ ಡಿಸೈಡ್ ಆಗುತ್ತದೆ. ಅಂದರೆ ಲವ್ ಎಟ್ ಫಸ್ಟ್ ಸೈಟ್ ಒಂದು ಸ್ಪಾರ್ಕ್, ಆದರೆ ಫೈರ್ ಆಗಲು ಎಫರ್ಟ್ ಬೇಕು. 5, ಯಾಕೆ ಕೆಲವರು ವರ್ಷಗಳಾದ್ರೂ ಮರೆಯಲ್ಲ? ಬ್ರೈನ್ ಸ್ಟ್ರಾಂಗ್ ಎಮೋಷನ್ ಜೊತೆ ಬಂದ ಮೆಮೊರಿಯನ್ನ ಡೀಪ್ ಸ್ಟ್ರಾಂಗ್ ಸೇವ್ ಮಾಡುತ್ತದೆ. ಅದಕ್ಕೆ ಫಸ್ಟ್ ಲವ್, ಫಸ್ಟ್ ರಿಜೆಕ್ಷನ್, ಫಸ್ಟ್ ಸೈಟ್ ಅಟ್ರಾಕ್ಷನ್ ಇವು ಲೈಫ್ ಟೈಮ್ ನೆನಪಾಗುತ್ತವೆ. ನೀವು ಹೇಳ್ಬೋದು, ಅವಳು ನನ್ನ ಜೊತೆ ಇರಲ್ಲ, ಆದ್ರೆ ಬ್ರೈನ್ ಹೇಳ್ತದೆ ಆ ಕ್ಷಣ ರಿಯಲ್ ಆಗಿತ್ತು. ಫೈನಲಿ ಸೈಕಾಲಜಿ ಟ್ರುತ್ ಏನಂದ್ರೆ, ಲವ್ ಅಟ್ ಫಸ್ಟ್ ಸೈಟ್ ಪ್ರೀತಿಯ ಕಂಪ್ಲೀಟ್ ಸ್ಟೋರಿ ಅಲ್ಲ, ಅದು ಬ್ರೈನ್ ಮತ್ತು ಹಾರ್ಟ್ ಒಟ್ಟಿಗೆ ಮಾಡಿದ ಫಸ್ಟ್ ರಿಯಾಕ್ಷನ್. ಕೆಲವರಿಗೆ ಅದು ರಿಲೇಶನ್ಶಿಪ್ ಆಗುತ್ತದೆ, ಕೆಲವರಿಗೆ ಅದು ಲೆಸನ್ ಆಗುತ್ತದೆ. ಆದರೆ ಒಂದು ಸತ್ಯ ಅಂದ್ರೆ, ಒಂದು ಕ್ಷಣವು ಜೀವನದ ಡೈರೆಕ್ಷನ್ ಬದಲಾಯಿಸಬಹುದು. ಆ ದಿನ ನೀವು ಯಾರನ್ನಾದರೂ ನೋಡಿದಾಗ ಹೃದಯ ಬಡಿತ ಹೆಚ್ಚಾಗಿದೆಯಾ? ಅದು ಪ್ರೀತಿ ಆಗಿರ್ಬೋದು, ಅಥವಾ ನಿಮ್ಮ ಬ್ರೈನ್ ಫ್ಯೂಚರ್ ಡ್ರೀಮ್ ಕಟ್ಟಿರಬಹುದು.
ಆದ್ರೆ ಆ ಕ್ಷಣ ಮಾತ್ರ ಅದು ನಿಜವಾಗಿತ್ತು. ಕಮೆಂಟ್ ಮಾಡಿ, ಲವ್ ಎಟ್ ಫಸ್ಟ್ ಸೈಟ್, ಸ್ಪಾರ್ಕ್ ಅಥವಾ ಟ್ರೂ ಲವ್, ನಿಮ್ಮ ಅನುಭವನ ಹಂಚಿಕೊಳ್ಳಿ. ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರದ ಲವ್ ಕಾನ್ಸೆಪ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.